ಬಿಗ್ ಬಾಸ್ ಸೀಸನ್ 12 ನಲ್ಲಿ ಮೊದಲನೆಯ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರ್ತಕ್ಕಂತ ಕಾಕ್ರೋಚ್ ಸುದಿ ಅವರು ನಮ್ಮ ಜೊತೆಗಿದ್ದಾರೆ. ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಇದೀಗ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ಎಸ್ ಸರ್, ನಮಸ್ತೆ. ನಮಸ್ತೆ ಪ್ರವೀಣ್ ಸರ್. ಏನ್ ಸರ್ ಇಷ್ಟು ಬೇಗ ಹೊರಗೆ ಬಂದ್ಬಿಟ್ರಿ? ಸರ್ ಇಲ್ಲ ಸರ್, 50 ದಿನ ಮಾಡಿದ್ದೀನಿ ಸರ್. ಅದು ತುಂಬಾ ಕಷ್ಟನೇ ಸರ್. ಅಲ್ಲಿ ಹೌದು, ಇನ್ನೂ ಒಂದಷ್ಟು ದಿನ ಮಾಡಬೇಕಿತ್ತು. ಹೌದು, ನಿರೀಕ್ಷೆ ಎಲ್ಲೋ ನಾನು ಕರೆಕ್ಟಾಗಿ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಸಾರಿ ಕೇಳ್ತೀನಿ ಎಲ್ಲ ನನ್ನ ಪ್ರೀತಿ ಅವ್ರ ಹತ್ರ. ಬಟ್ 50 ದಿನ ಇದ್ದೆ ಅನ್ಸುತ್ತೆ. ಹಾಫ್ ಸೆಂಚುರಿ ಹೊಡಿತೀನಿ ಅಂತ ಅನ್ಸಿತ್ತ ನಿಮ್ಗೆ? ಸರ್ ನಾನು ಯಾವತ್ತೂ ಯಾವ್ದು ಹಂಗೆ ಅನ್ಕೊಂಡು ಮಾಡೋದಿಲ್ಲ ಸರ್. ಯಾವ ಕೆಲಸನೂ ಹಂಗೆ ಮಾಡೋದಿಲ್ಲ. ನಾನು ಇವತ್ತಿಗೂ ಅದಕ್ಕೆ ಸಿನಿಮಾ ಎಷ್ಟಾಯ್ತು ಅಂತ ಕೇಳಿದಾಗ ಗೊತ್ತಿಲ್ಲ, 100 ದಾಟಿರ್ಬೋದು ಅಂತೀನಿ ಹೊರತು ನಾನು ಅದನ್ನು ಯಾವ್ದು ಬರ್ದಿಕ್ಕಿಲ್ಲ. ನಾನು ಯಾವುದನ್ನು ಆ ಥರದ್ದು ನನ್ನ ಲೈಫಲ್ಲಿ ಮಾಡೋದೇ ಇಲ್ಲ. ಅದು ಹೆಂಗೆ ಕರ್ಕೊಂಡು ಹೋಗ್ತೋ ಹಂಗೆ ಹೋಗ್ತಿರ್ತೀನಿ ಅಷ್ಟೇ. ಅದು ಇಲ್ಲಿ 50 ದಿನ ಅಂತ ಇತ್ತು ಅನ್ಸುತ್ತೆ, 50 ದಿನಕ್ಕೆ ಬಂದೆ. ಇದೇ 100 ದಿನ ಅಂತಿದ್ರೆ 100 ದಿನ ಅಲ್ಲೇ ಇರ್ತಿದ್ದೆ ಅನ್ಸುತ್ತೆ. ಯಾರು ಸರ್ ಈ ಕಾಕ್ರೋಚ್ ಸುದ್ದಿ? ಒಬ್ಬ ಪೇಂಟರ್, ಒಬ್ಬ ಆರ್ಟಿಸ್ಟ್, ಅಷ್ಟೇ ಕಾಕ್ರೋಚ್. ಅದಕ್ಕೆ ಮೇಲೆ ಇನ್ನೇನು ಸರ್, ನಮ್ದೇನು ಆ ಥರದ್ದು ಭಯಂಕರ ಯಾವುದೋ ತುಂಬ ದೊಡ್ಡ ರಾಜವಂಶಾವಳಿ ಆ ಥರದ್ದು ಏನಿಲ್ಲ ಸರ್. ಒಬ್ಬ ಮಾಮೂಲಿ ಸಿನಿಮಾಗಳದ್ದು ಹೆಸರು ಬರೀತಿದ್ದ ಒಬ್ಬ ಸೈನ್ ಬೋರ್ಡ್ ಆರ್ಟಿಸ್ಟ್. ಬಿಗ್ ಬಾಸ್ ಸುದಿ ಅವರು ಈಗ ಬಿಗ್ ಬಾಸ್ ಸುದಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ರಗಡ್ ವಿಲನ್ ಸುದಿ ಆಗಿದ್ರು. ಎಲ್ಲ ಒಂದ್ ಕಡೆ ರಿಯಲ್ ಫೇಸ್ ಅನ್ನ ಬಿಗ್ ಬಾಸ್ ಮನೆ ಒಳಗಡೆ ತೋರಿಸ್ಲಿಲ್ಲ ಸುದಿ ಅವರು ಎನ್ನುವಂಥದ್ದು. ಇಲ್ಲ, ನನ್ನ ಏನ್ ನೀವು ನೋಡಿದ್ರೆ ಅದೇ ನನ್ನ ರಿಯಲ್ ಫೇಸು. ನೀವು ಸಿನಿಮಾಲಿ ಏನ್ ಸುದಿ ರಗಡ್ ಇಲ್ಲ, ಅದು ನನ್ನ ಪಾತ್ರಗಳು. ಬಿಗ್ ಬಾಸ್ ಅಲ್ಲಿ ನೋಡೋದಿದ್ದೆ ಸುದಿ, ಅದೇ ಸುದಿ. ಎಲ್ಲ ಒಂದ್ ಕಡೆ ಆಡಿಯನ್ಸ್ಗೆ ನಿರೀಕ್ಷೆ ಇತ್ತು, ಅಂದ್ರೆ ಸುದಿ ಅವ್ರ ಮನೆ ಒಳಗಡೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ, ಹಾಡ್ತಾರೆ, ಆ ರೀತಿ ಇತ್ತು. ಯಾಕೋ ಮೊದಲು ಒಂಚೂರು ಸ್ಟ್ರಾಂಗ್ ಆಗಿತ್ತು, ಅಂದ್ರೆ ಹುಲಿ ತರ ಇದ್ರಿ, ಅದಾದ್ಮೇಲೆ ಪವರ್ ಇಲ್ದಾಗೆ ಇಲ್ಲಿ ತರ ಆಗ್ಬಿಟ್ರ ಅಂತ. ಇಲ್ಲ ಸರ್, ಅದೇ ಒಂಚೂರು ಹೆಲ್ತ್ಗಳು ಅಪ್ಸೆಟ್ ಆಯ್ತು ನನಗೆ. ನಾನು ಸ್ವಲ್ಪ ಇಂಜುರೀಸ್ಗಳಿಂದ ಒಂಚೂರು ಇದಾಯ್ತು. ಹೌದು, ಜನಗಳ ನಿರೀಕ್ಷೆ ನಾನು ಫುಲ್ಫಿಲ್ ಮಾಡಿಲ್ಲ, ಅದಕ್ಕೆ ನಾನು ಈಗಲೂ ಕ್ಷಮೆ ಕೇಳ್ತಿದ್ದೀನಿ. ಬಟ್ ನೀವು ಬಿಗ್ ಬಾಸ್ ಅಲ್ಲಿ ನೋಡಿ ಸುದಿನೇ ರಿಯಲ್ ಲೈಫ್ ಸುದಿ ಸರ್. ಸಿನಿಮಾ ಪಾತ್ರಗಳು ಬೇರೆ ಅಲ್ವಾ. ಸ್ಟಾರ್ಟಿಂಗ್ ಅದು ಏನ್ ಸ್ಟಾರ್ಟ್ಅಪ್ ಇತ್ತು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಯಾವುದೋ ಒಂದ್ ಕಡೆ ಒಂದ್ಸರಿ ಓಡುವಾಗ ಇಲ್ಲಿ ನನಗೆ ಹಳೆ ಏಟ್ಗಳಿದೆ, ಅಲ್ಲೆಲ್ಲೋ ಕಳಕ್ಕಂತು ಮೂಳೆ. ಅದಾದ್ಮೇಲೆ ನಂಗೆ ಆ ಪೇನ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಅದರಿಂದ ನಾನು ಇಷ್ಟೊಂದು ಸಣ್ಣ ಆಗೋಗಿದ್ದೆ ಆ ಪೇನ್ಗೆ. ಅಲ್ಲಿ ನಿಮ್ಗೆ ಆಚೆ ಸಿಗೋಷ್ಟು ಪ್ರಾಪರ್ ಟ್ರೀಟ್ಮೆಂಟ್ ಅವರು ಕೊಡಕ್ಕಾಗಲ್ಲ, ನಮಗೂ ತಗೊಳಕ್ಕಾಗಲ್ಲ. ಯಾಕಂದ್ರೆ ರೆಸ್ಟ್ ಬೇಕಲ್ಲಿ, ರೆಸ್ಟ್ ಮಾಡಕ್ ಹಂಗಾಗಲ್ಲ. ಇಲ್ಲ ಆಚೆ ಬಂದ್ಬಿಡ್ಬೇಕಿತ್ತು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಫೈಟ್ ಮಾಡಿದೆ. ಮೇ ಬಿ ಎಲ್ಲೋ ರಾಂಗ್ ಆಯ್ತು, ಆಚೆ ಬಂದೆ. ಬಿಗ್ ಬಾಸ್ ಅಂದ್ರೆ ಏನು ಸುದಿ? ಚಕ್ರವ್ಯೂಹ ಅಷ್ಟೇ. ಚಕ್ರವ್ಯೂಹದಿಂದ ಬಿಡಿಸ್ಕೊಂಡು ಹೊರ ಬಂದ್ರೆ? ಇಲ್ಲ ಸರ್, ಹಂಗ್ ಬೇಸಿದ್ರೆ ಅರ್ಜುನ ಆಗ್ತಿದ್ದೆ. ಈಗ ಅಭಿಮನ್ಯು ಆಗಿದ್ದೀನಿ ಅರ್ಧಕ್ಕೆ ಕರೆಕ್ಟ್ ಆಗಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಬೆಸ್ಟ್ ಎಂಟರ್ಟೈನರ್ ಯಾರು? ಅದೇ ಈಗ ಆಚೆ ಕಡೆ ಬಂದಾಗ ಚೆನ್ನಾಗಿ ಹೋಗ್ತಿರೋದು ರಕ್ಷಿತಾ ಅವ್ರದ್ದು, ಗಿಲ್ಲಿ ಅವ್ರದ್ದಿದೆ. ಎಲ್ಲರೂ ಎಂಟರ್ಟೈನರ್ಸ್ ಸರ್. ಈಗ 11 ಜನ ಕ್ರಿಕೆಟ್ ಆಡ್ತಾರೆ, ಅದರಲ್ಲಿ ವಿರಾಟ್ ಕೊಹ್ಲಿ ಸಖತ್ ಬೆಸ್ಟ್ ಅನ್ಸುತ್ತಲ್ಲ, ಹಂಗೆ ಈಗ ಗಿಲ್ಲಿ ಅವರು ಮತ್ತೆ ರಕ್ಷಿತಾ ಅವರು. ಸುದಿ ಅವರೆಲ್ಲ ಒಂದ್ ಕಡೆ ಗ್ಯಾಂಗ್ ಲೀಡರ್ ಜೊತೆ ಸೇರ್ಕೊಂಡು ಮೂಲೆ ಗುಂಪಾದ್ರ ಅಂತ? ಇಲ್ಲ ಸರ್, ಅಲ್ಲಿ ಎಲ್ಲಾ ಕಡೆನೂ ಗುಂಪುಗಳಿದೆ ಸರ್, ಹಂಗೇನಿಲ್ಲ. ಈಗ ನನಗಿಂತ ಮುಂಚೆ ಅಶ್ವಿನಿ ಮೇಡಮ್ ಬಂದಿದ್ರೆ ನೀವೇ ಕೇಳ್ತಿದ್ರಿ, ಜಾನ್ವಿ ಮತ್ತೆ ಸುದಿ ಅವ್ರ ಜೊತೆ ಸೇರ್ಕೊಂಡು ಅಶ್ವಿನಿ ಅವರ ಮೂಲೆ ಗುಂಪಾದ್ರ ಅಂತ. ನಾನ್ ಫಸ್ಟ್ ಬಂದೆ ಅಲ್ಲ, ನನ್ನನ್ನು ಕೇಳ್ತಿದ್ದೀರಾ ಅನ್ಸುತ್ತೆ ಅಷ್ಟೇ. ಅಷ್ಟೇ. ಯಾಕೆ ನಿಮಗೆ ಜಾನ್ವಿ ಮತ್ತೆ ಅಶ್ವಿನಿ ಅವ್ರ ಗುಂಪನ್ನೇ ಸೇರ್ಕೋಬೇಕು ಅಂತ? ಅದೇನೋ ಗೊತ್ತಿಲ್ಲ, ಅವರು ಬಂದು ಸೇರ್ಕೊಂಡ್ರು. ಇವ್ರು ಯಾರು ಬರ್ಲಿಲ್ಲ. ಇವ್ರು ಬಂದಿದ್ರೆ ಇವ್ರ ಜೊತೆ ಇರ್ತಿದ್ದೆ. ಅವ್ರು ಬಂದ್ರು, ಅದೇನೋ ಅದೊಂದು ಕಂಫರ್ಟ್ನೆಸ್ ಕ್ರಿಯೇಟ್ ಆಯ್ತು ಅನ್ಸುತ್ತೆ. ಅದೇ ಧನು, ಅದೇ ಇವರು, ಅವ್ರು ಬಂದಿದ್ರೆ ಅವ್ರ ಜೊತೆ ಇರ್ತಿದ್ದೆ ಅನ್ಸುತ್ತೆ. ಇಲ್ಲೊಂದ್ ಕಡೆ ಸೇಫ್ಗೆ ಆಡಿದ್ರು ಸುದಿ ಅವರು ಅಂತ ಅನಿಸ್ಲಿಲ್ಲ ಅಂದ್ರೆ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು? ಇಲ್ಲ ಸರ್, ಅದೇ ನೀವು ಈಗ ಆ ಪ್ರಶ್ನೆ ಅಷ್ಟಲ್ಲಿ ಮೈಕೆತ್ಕೊಂಡ್ರಿ. ಈಗ ಅದೇ ಯಾಕೆ ಜಾನ್ವಿ ಇವ್ರ ಜೊತೆ, ಈಗ ನೀವು ಆರ್ ಕನ್ನಡಕ್ಕೆ ಬರಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಆರ್ ಕನ್ನಡದವರೆಲ್ಲ ನಿಮ್ಗೆ ಕನೆಕ್ಟ್ ಆದ್ರು, ಸಿಕ್ಕಿದ್ರು, ಹಂಗಾಗಿ ಆರ್ ಕನ್ನಡಕ್ಕೆ ಬಂದ್ರಿ ಅಲ್ವಾ. ಹಂಗೆ ಅವರೆಲ್ಲ ಸಿಕ್ಕಿದ್ರು ಅನ್ಸುತ್ತೆ, ನಾನು ಅವ್ರು ಕನೆಕ್ಟ್ ಆದೆ ಅನ್ಸುತ್ತೆ. ಆರ್ ಕನ್ನಡ ಬದಲು ಎಂ ಕನ್ನಡ, ಎಸ್ ಕನ್ನಡ ಇದ್ದಿದ್ರೆ ಅಲ್ಲಿ ಹೋಗಿರ್ತಿದ್ದೆ ಅನ್ಸುತ್ತೆ, ನೀವು ಹೋಗಿರ್ತಿದ್ರಿ ಅನ್ಸುತ್ತೆ. ಹಂಗಾಗುತ್ತೆ ಅಲ್ಲಿ ಒಳಗಡೆ. ಅಲ್ಲೂ ಅದೇ ತರ ಇದೆ. ಇದು 100 ವರ್ಷದ ಬದುಕು, ಅದು 100 ದಿನದ ಬದುಕು. ಮೇ ಬಿ ಆ ಜರ್ನಿಲಿ ಅವ್ರು ಸಿಕ್ಕಿದ್ರು. ಆದ್ರೆ ಅವ್ರ ಮೇಲೆ ನಾನು ರಿಗ್ರೆಟ್, ಅವ್ರ ಮೇಲೆ ನಾನು ಹಾಕೋದೇ ಇಲ್ಲ. ಅದು ಬಿಗ್ ಬಾಸ್ ಅಲ್ಲಿ ಸುದಿ ಅವ್ರು ಕಲ್ತಿದ್ದೇನೆ, ಯಾಕಂದ್ರೆ ಹೊರಗಡೆ ಇಂಡಸ್ಟ್ರಿಯಲ್ಲಿ ತುಂಬಾನೇ ಕಲ್ತಿದ್ದಾರೆ. ಅಂದ್ರೆ ನೆಗೆಟಿವ್ ನೋಡಿದ್ರೆ ಪಾಸಿಟಿವ್ ನೋಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನ್ ಕಲ್ತ್ರಿ? ಒಂದಷ್ಟು ಇನ್ನೂ ತಾಳ್ಮೆ ಬೇಕು ಸುದಿ. ಸ್ವಲ್ಪ ಆತರ ಇನ್ನೂ ಒಂದ್ ಸ್ವಲ್ಪ 2 ಕಿವಿ ದೇವ್ರು ಕೊಟ್ಟಿದ್ದು ಕೇಳಿಸ್ಕೊಳಕ್ಕೆ, ಬಾಯಿ 1 ಕೊಟ್ಟಿರೋದು ಕಮ್ಮಿ ಮಾತಾಡಕ್ಕೆ. ಸ್ವಲ್ಪ ಎಲ್ಲೋ ನಾನು ಕೇಳಿಸ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದೆ. ಯಾಕಂದ್ರೆ ಅಣ್ಣ ಇಂಟ್ ಕೊಡ್ತಿದ್ರು, ಅಲ್ಲೆಲ್ಲೋ ಮಿಸ್ ಮಾಡಿದೆ ಅಂತ ಅದೊಂದು ಕಲ್ತೆ ಅನ್ಸುತ್ತೆ. ಅಸುರ ಎಲ್ಲೋದ್ರು ಸರ್? ಅದಾವಾಗಲೇ ಟಾಸ್ಕ್ ಮುಗಿತು, ಅವಾಗಲೇ ಹೊಟ್ಟೋದ್ರು. ಸುಧೀರಾನೇ ಯಾವಾಗ್ಲೂ, ಅಸುರ ಸುಮ್ಮನೆ ಬಂದೋಗಿದ್ದು ಸುಧೀರ. ಹೌದು. ಗಿಲ್ಲಿ ಅವ್ರ ಬಗ್ಗೆ ಹೊರಗಡೆ ತುಂಬಾನೇ ಚರ್ಚೆ ಆಗ್ತಾ ಇದೆ, ಅಂದ್ರೆ ಎಂಟರ್ಟೈನರ್, ಕಾಮಿಡಿ, ಆ ರೀತಿ ಒಂದಷ್ಟು. ಅದ್ರ ಜೊತೆಗೆ ನಿಮ್ದು ಕೂಡ, ಅಂದ್ರೆ ನೀವು ಸಿನಿಮಾ ಇಂಡಸ್ಟ್ರಿಯಿಂದ ಹೋದಾಗಿಂದ ಆ ಡೈಲಾಗ್ಗಳಾಗಿರ್ಬೋದು, ಅದೊಂದಿಷ್ಟು ನಿಮ್ಮ ಪಂಚು ಅವೆಲ್ಲ ತುಂಬಾ ಜನ ಇಷ್ಟಪಡ್ತಿದ್ರು. ಇಲ್ಲ ಒಂದ್ ಕಡೆ ಗಿಲ್ಲಿಯ ಕಾಮಿಡಿ ಮುಂದೆ ನಿಮ್ಮ ಒಂದು ಆ ಪಂಚಿಂಗ್ ಡೈಲಾಗ್ ಮುಳುಗೋಯ್ತಾ? ಸರ್, ಗಿಲ್ಲಿ ಕಾಮಿಡಿ, ಅವು ಕಾಮಿಡಿಯನ್ನು ನಂದೇ ಬೇರೆ, ನಾನು ಕಾಮಿಡಿಯನ್ನೇ ಅಲ್ಲ. ಗಿಲ್ಲಿ ಚೆನ್ನಾಗಿದೆ ಅಂದ್ರೆ ಸರ್, ಈಗ ಗಿಲ್ಲಿ ಆಗ್ಲಿ, ಸುದಿ ಆಗ್ಲಿ, ಅಶ್ವಿನಿ ಆಗ್ಲಿ, ನಾವೆಲ್ಲ ಬಂದಿದೆ ಅನ್ಕೋ ಸರ್ ಜನನ್ ರಂಜಸಕ್ಕೆ ಸರ್. ಈಗ ನಾವು ಬಿಗ್ ಬಾಸ್ಗೆ ಹೋಗಿದ್ದು ಅಲ್ಲೊಂದಷ್ಟು ರಂಜಿಸ್ಬೋದು ಅಂತಾನೆ. ಗಿಲ್ಲಿ ಚೆನ್ನಾಗಿ ರಂಜಿಸ್ತಾ ಇದೆ ಅಂದ್ರೆ ಖುಷಿನೇ ಸರ್. ಅವ್ನು ನನ್ಗೆ ಆಚೆನೂ ಸಖತ್ ಗೆಳೆಯ ಸರ್. ಅವ್ನಿಗೆ ಆಚೆ ಬಂದಾಗ ಒಳ್ಳೆ ಬದುಕಿದೆ ಅಂದ್ರೆ ಖುಷಿ ಅಲ್ವ ಸರ್. ಇನ್ನೊಬ್ಬ ಫ್ರೆಂಡ್ ಒಳ್ಳೆ ಆಕ್ಟ್ ಮಾಡ್ದೆ. ಈಗ ಸುದಿ ಹಿಂಗ್ ಬೆಳೆದಾಗ ಎಷ್ಟೋ ಜನ ಫ್ರೆಂಡ್ ಸುದಿ ಚೆನ್ನಾಗಿ ಮಾಡ್ತಾವನೆ, ಚೆನ್ನಾಗ್ ಆಗ್ತಿದೆ ಅಂತ. ಹಂಗ್ ಚೆನ್ನಾಗಾಗ್ಲಿ ಬಿಡಿ ಸರ್. ಚೆನ್ನಾಗಿರೋದೇ ಜನ ತಗೋಬೇಕು, ಚೆನ್ನಾಗಿರೋದೇ ನಾವು ಕೊಡ್ಬೇಕು. ಗಿಲ್ಲಿ ಚೆನ್ನಾಗಿದೆ, ಮಾಡ್ಲಿ ಸರ್, ಖುಷಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಗೇಮ್ ಜಾಸ್ತಿ ಆಡ್ತಾರಂತೆ.
ಆ ಗೇಮೇ ಟಾರ್ಗೆಟ್ ಸರ್, ಅದ್ರಲ್ಲಿ ಜಾಸ್ತಿ ಆಡೋದೇನಿದೆ, ಟಾರ್ಗೆಟೇ ಬಿಗ್ ಬಾಸ್. ಬಿಗ್ ಬಾಸ್ ಮನೇಲಿ ಟಾರ್ಗೆಟ್ ಇಟ್ಟಂಗೆ ಹೊರಗಡೆ ಲೈಫಲ್ಲಿ ಯಾವ್ದಾದ್ರು ಟಾರ್ಗೆಟ್ ಇದೆಯಾ ನಿಮ್ಗೆ? ಹೊರಗಡೆ ಲೈಫಲ್ಲಿ ಆತರ ಟಾರ್ಗೆಟ್ಗಳು ಇಡಕ್ಕಾಗಲ್ಲ ಸರ್. ಇವಾಗಿರೋ ಪೊಸಿಷನ್ಗಳಿಗೆ ನಿಮ್ಗೆ ಗೊತ್ತು, ಟಾರ್ಗೆಟ್ಗಳು ಇಟ್ಟರೆ ಯಾವ್ದಾವ್ದು ಏನೇನು ಆಯ್ತವೆ ಅಂತ. ಹಂಗೆ ಇಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲಿ ಮಾತ್ರನೇ ಮಾಡೋಕ್ಕಾಗಲ್ಲ, ಅಲ್ಲಿ ಮಾತ್ರನೇ ಮಾಡಬಹುದು, ಹಂಗಿಲ್ಲ ಆಗಲ್ಲ. ಸುದಿ ಅವ್ರು ಬೆನ್ ಬಿದ್ದಿದ್ದು ಬಿಗ್ ಬಾಸ್ 4 ವರ್ಷದಿಂದ ಬೆನ್ ಬಿದ್ದಿತ್ತು, ಅಂದ್ರೆ ಬರ್ತೀರಾ ಏನೋ ಅಂತ. ಆದ್ರೆ ಸುದಿ ಅವ್ರು ಈ ವರ್ಷ ಒಪ್ಪಿಕೊಂಡ್ರು, ಬಿಗ್ ಬಾಸ್ ಮನೇಲಿ ಒಳಗಡೆ ಹೋದ್ರು. ಯಾಕೆ ಹೋಗ್ಬೇಕು ಅನ್ಸಿದ್ದು ಈ ವರ್ಷ? ಸರ್ ಬೆನ್ ಬಿದ್ದಿರಲ್ಲ ಸರ್, ಯಾಕೆ ಸರ್ ಹಂಗಂತೀರಿ? ಇದು ತುಂಬಾ ದೊಡ್ಡ ಆಪರ್ಚುನಿಟಿ. ಕೇಳಿದ್ರು, ನನಗೂ ಇಷ್ಟ ಆಯ್ತು. ಸಿನಿಮಾಗಳ ಕಮಿಟ್ಮೆಂಟ್ ಅಲ್ಲಿ ಆಗಿಲ್ಲ, ನನ್ ಭಾಗ್ಯ ಅಲ್ವಾ ಸರ್. ಇಷ್ಟು ದೊಡ್ಡ ಶೋ ಅಲ್ಲಿ ನಾನು ಕರೀತಾರೆ, ಅಷ್ಟು ದೊಡ್ಡ ಡೈರೆಕ್ಟರ್ ನಾನು ಇಡೀ ಇದಕ್ಕೆ ಬಿಗ್ ಬಾಸ್ ದೊಡ್ಡಪ್ಪ ಅಂತೀವಿ ರಿಯಾಲಿಟಿ ಶೋ ಅಂತ. ಒಬ್ಬ ಡೈರೆಕ್ಟರ್ ಸುದಿನ ಆಯ್ತಾರೆ ಅಂದಾಗ ನಾನು ಒಂಥರ ಅವಪ್ಪ ಖುಷಿ ಆಯ್ತು ಅಂತ. ನನ್ ಸಿನಿಮಾ ಕಮಿಟ್ಮೆಂಟ್ ಇದ್ದಿದ್ರೆ ಹೋಗ್ಲಿಲ್ಲ. ಈ ಸತಿ ಒಂದು ಗ್ಯಾಪ್ ಇತ್ತು, ಸರಿ ಬಂದೇ ಬರ್ತೀನಿ, ಗ್ಯಾಪ್ ಇದೆ ಅಂದೆ, ಹೋದೆ. ಬಿಗ್ ಬಾಸ್ ಅಂದ ತಕ್ಷಣ ಕೆಲವರೆಲ್ಲ ಮೂಗ್ ಮುರಿಯೋದು, ಬಾಯಿಗೆ ಬಂದಂಗೆ ಮಾತನಾಡೋದು ಮಾಡ್ತಾರೆ. ಕೆಲವರೆಲ್ಲ ಹೊರಗಡೆ ಅಂದ್ರೆ ಯಾರೋ ಕೆಲವರು ಸೆಲೆಬ್ರಿಟಿಗಳು ಆತರ, ಅಂದ್ರೆ ಬಿಗ್ ಬಾಸ್ ಯಾಕೆ ಬೇಕು ನಮಗೆ ಎನ್ನುವಂಥದ್ದು. ಅಂದ್ರೆ ಬಿಗ್ ಬಾಸ್ ಎನ್ನುವಂಥದ್ದು ಒಂದು ವ್ಯಕ್ತಿತ್ವದ ಆಟ, ಒಂದೊಳ್ಳೆ ಶಾಲೆ ಅನ್ನುವಂಥದ್ದು ಕೆಲವರು ವಾದ. ಅಂತವ್ರಿಗೆ ಏನ್ ಹೇಳಿ? ನನಗೂ ಗೊತ್ತಿಲ್ಲ ಸರ್, ನಾನು ಯಾರನ್ನೂ ಅವ್ರನ್ನ ಕೇಳಿ ಮೂಗ್ ಮುರಿಯೋರು ಅಥವಾ ಸೂಪರ್ ಅನ್ನೋರು ಇಬ್ಬರನ್ನೂ ಕೇಳಿಲ್ಲ ಸರ್. ನನಗೂ ಹೋಗ್ಬೇಕು ಅನ್ಸ್ತು, ಹೋದೆ ಸರ್, ಅಷ್ಟೇ. ನಾನೆಲ್ಲ ಜೀವನದಲ್ಲಿ ಅದನ್ನೇ ಮಾಡಿರೋದು, ನನಗೇನ್ ಅನ್ಸುತ್ತೋ ಅದನ್ನೇ. ಇವ್ರು ಯಾರೋ ಬೇಡ ಅಂದ್ರು, ಅವ್ರು ಯಾರೋ ಬೇಕು ಅಂತ ಮಾಡೇ ಇಲ್ಲ. ಅವ್ನ್ಯಾರೋ ಆಕ್ಟಿವ್ ತಗೋ, ಇವ್ನ್ಯಾರೋ ಡಿಯೋ ತಗೊಂಡ್ರೆ ತಗೊಳ್ಳಲ್ಲ. ನಂಗೆ RX ತಗೋಬೇಕು ಅಂದ್ರೆ RX ತಗೊಳ್ಳೋದು, ನಾನು ಕೇಳ್ಬಿಟ್ಟು ಗಾಡಿ ತಗೊಳ್ಳಲ್ಲ. ಆ ತರನೇ ಇದು. ಈಗ ಒಂದು 15 ನಿಮಿಷ ಆದ್ಮೇಲೆ ನಿಮಗೊಂದು ಕಾಲ್ ಬರುತ್ತೆ, ಫೋನ್ ಕಾಲ್. ಸೊ ಬಿಗ್ ಬಾಸ್ಗೆ ಮತ್ತೆ ಕಮ್ ಬ್ಯಾಕ್ ಸುದ್ದಿ ಅನ್ನುವಂಥದ್ದು, ಏನ್ ಮಾಡ್ತೀರಾ? ವಾಸ್ತವ ಏನ್ ಗೊತ್ತಾ ಸರ್, ನನ್ನ ಫೋನ್ ಆಟೋಚಬಲ್ ಇದೆ, ಫೋನ್ ಬರೋದೇ ಇಲ್ಲ ನನಗೆ, ಬಹುಶಃ ಫೋನ್ ಬರೋದಿಲ್ಲ. ಆನಾದ್ಮೇಲೆ ಆದ್ರೂ ಬಂದ್ರೆ ಏನ್ ಮಾಡ್ತೀರಾ? ಅದಾದ್ಮೇಲೆ ಬಂದ್ರೆ ಈಗ ಸಿನಿಮಾ ಕಮಿಟ್ಮೆಂಟ್ಗಳು ಒಪ್ಕೊಂಡ್ಬಿಟ್ಟೆ, 2 ಸಿನಿಮಾ ಆಗಲಿ 24ನೇ ತಾರೀಕಿಂದ. ಇಲ್ಲ ಸರ್, ತಿರ್ಗಾ ಕಮಿಟ್ ಆಗೋಗಿದ್ದೀನಿ, ಸಾರಿ ಸರ್ ಅಂತ ಸಾರಿ ಕೇಳ್ತೀನಿ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ, ಅದೊಂದೊಳ್ಳೆ ಶಾಲೆ, ಒಂದೊಳ್ಳೆ ಪಾಠವನ್ನು ಕಲಿತೀವಿ ಅಂತ ಕೆಲವರು ಹೇಳ್ತಾರೆ. ನಿಮ್ಗೆ ಏನ್ ಅನ್ನಿಸ್ತು? ಖಂಡಿತ ಸರ್, ಅದು ನಿಜ ಅನ್ಸುತ್ತೆ. ನಾನು ಒಂದಷ್ಟು ಏನೇನೋ ಕಲ್ತಿದ್ದೀನಿ. ಅಂದ್ರೆ ನಾನು ಹೆಲ್ತ್ ಬಗ್ಗೆ ತುಂಬಾ ಕೇರ್ಲೆಸ್ ಮಾಡ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಶಾರ್ಟ್ ಟೈಮ್ ನಾನು ಆಚೆನೋ ಅದನ್ನ ಇನ್ನೂ ಒಂಚೂರು ಕಮ್ಮಿ ಮಾಡಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ತುಂಬಾ ಕೇಳಿಸ್ಕೋಬೇಕು, ತುಂಬಾ ಮಾತಾಡೋದಕ್ಕಿಂತ ಅನ್ನೋದೊಂದು ಅನ್ಸಿದೆ ನನ್ನ ಮನಸ್ಸಿಗೆ. ಅದಷ್ಟು ಫಾಲೋ ಮಾಡ್ತೀನಿ ಅನ್ಕೊಂಡಿದ್ದೀನಿ ಸರ್. ಕನ್ನಡದಲ್ಲಿ ತುಂಬಾನೇ ರಿಯಾಲಿಟಿ ಶೋಗಳಿದಾವೆ, ಸೊ ಅದಕ್ಕೆ ಹೋಲಿಸಿದ್ರೆ ಬಿಗ್ ಬಾಸ್ ನಿಮ್ಗೇನು? ಇದು ಎಲ್ಲದಕ್ಕಿಂತನೂ ದೊಡ್ಡದು ಸರ್, ತುಂಬಾ ದೊಡ್ಡದು ಸರ್ ರಿಯಾಲಿಟಿ ಶೋಗಳಿಗಿಂತ. ಅದೇ ರಿಯಾಲಿಟಿ ಶೋಗಳ ದೊಡ್ಡಪ್ಪ ಅಂತ ಅಣ್ಣನೇ ಹೇಳಿದ್ರಲ್ಲ, ಹಂಗೆ ತುಂಬಾ ದೊಡ್ಡದು ಸರ್. ನಿಮ್ಮ ಜೀವನದಲ್ಲಿ ಬಿಗ್ ಬಾಸ್ ಯಾರು? ನನ್ನ ಗುರುಗಳು ಸೂರಿ ಸರ್, ನನ್ನ ಇಲ್ಲಿ ತನಕ ಕರ್ಕೊಂಬಂದು ಕೂರಿಸ್ತಾ ಮಿಕ್ಕ ಎಲ್ಲ ಡೈರೆಕ್ಟರ್ಗಳು. ಒಂದು ವೇಳೆ ಬಿಗ್ ಬಾಸ್ ಹೋಗದೇ ಇದ್ದಿದ್ರೆ ಅವಕಾಶ ಮಿಸ್ ಮಾಡ್ಕೋತಿದ್ರೆ? ಇಲ್ಲ, ಅದೇ ಬರೋ ವರ್ಷ ಟ್ರೈ ಮಾಡ್ತಿದ್ದೆ. ಮತ್ತೆ ಅವ್ರು ಹೇಳ್ತಿದ್ದೆ, ಸರ್ ಈ ಸರಿ ಬರೋಕ್ಕಾಗಿಲ್ಲ, ಖಂಡಿತ ಬರೋ ವರ್ಷ ನಾನು ಗ್ಯಾಪ್ ಇದ್ರೆ ಬರ್ತೀನಿ ಅಂತಿದ್ದೆ, ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋದು ಅಂತ ಹೇಳಿದ್ರೆ ಗಿಲ್ಲಿ, ಅದ್ರ ಬಿಟ್ರೆ ಅಶ್ವಿನಿ ಅವರು. ಸೊ ಅಶ್ವಿನಿ ಅವರು ಗಿಲ್ಲಿ ಅವ್ರದ್ದು ವಾರ್ ನಡೀತಿದೆ ಅಂತ ಹೇಳಿದ್ರೆ ಒಂದ್ ರೀತಿ ಗಡಿಲೇ ನಿಂತ್ಕೊಂಡು ನೋಡ್ಬೇಕನ್ನೋ ವಾರ, ಆ ರೀತಿ ಫೈಟ್ ಶುರು ಆಗುತ್ತೆ. ಸೊ ನಿಮ್ಗೆ ಅಲ್ಲಿ ಹತ್ರದಲ್ಲಿ ನೋಡಿದಾಗ ಏನ್ ಅನ್ಸುತ್ತೆ? ಅಲ್ಲೂ ಹಂಗೆ ಅನ್ಸ್ತಿತ್ತು. ಈಗ ನಿಮ್ಗೆ ಆಚೆ ಟಿವಿಲಿ ಹಂಗ ಅನಿಸ್ತಿದೆ ಅಂದ್ರೆ ಹತ್ರ, ಈಗ ನಿಮ್ಗೆ 4 ಕಿಲೋಮೀಟರ್ ಆಚೆ ಕಡೆ ಡಮ್ ಅನ್ನೋದು ಸೌಂಡ್ ಕೇಳಿಸ್ತಿದೆ ಅಂದ್ರೆ ನನಗೆ 300 ಮೀಟರ್ ಅಲ್ಲಿ ಡಮ್ ಅಂದ್ರೆ ಸೌಂಡ್ ಕೇಳಿಸಲ್ವಾ? ಜೋರಾಗಿ ಕೇಳಿಸ್ತಿತ್ತು. ಯಾಕೆ ಆ ಯುದ್ಧದಲ್ಲಿ ನೀವು ಎಂಟ್ರಿ ಆಗ್ತಿರ್ಲಿಲ್ಲ? ಏನು ನನ್ನ ಮೇಲೆ ಅವ್ರು ಯುದ್ಧ ಮಾಡ್ಲಿಲ್ಲ, ಇಬ್ರು ಅವ್ರು ಮಾಡ್ರೆ ತಾನೆ ನಾನು ಮಾಡಕ್ಕಾಗೋದು. ಅದೇನು ನಮ್ಮ ಮೇಲೆ ಯುದ್ಧ ನಡೀಲಿಲ್ಲ. ನಿಮ್ಗೆ ಯಾವತ್ತು ಅಶ್ವಮೇಧ ಕುದುರೆಯನ್ನು ಕಟ್ಟಾಕ್ಬೇಕು ಅಂತ ಅನಿಸ್ಲೇ ಇಲ್ವಾ ಮನೆ ಒಳಗಡೆ? ಯಾರು ಅಶ್ವಮೇಧದ ಕುದುರೆ? ಪ್ರಕಾರ ಪದೇ ಪದೇ ಟ್ರಿಗರ್ ಮಾಡ್ತಿದ್ಯಾರು? ಅಲ್ಲಿ ಎಲ್ಲರೂ ಅವ್ರವ್ರ ಪಡಗವ್ರು ಕಿತ್ತಾಡೋರು, ನಾನು ಕಿತ್ತಾಡಿದ್ದೀನಿ. ಅಶ್ವಮೇಧ ಕುದುರೆ ಎಲ್ಲ ಯಾರು ಇಲ್ಲ ಅಲ್ಲಿ. ಬಿಗ್ ಬಾಸ್ ಅಶ್ವಮೇಧ ಕುದುರೆ ತರ, ಅವ್ರು ಆಡಿಸಂಗೆ ಇವ್ರು ಆಡಬೇಕು ಅಷ್ಟೇ. ಅಲ್ಲಿ ಯಾರಿಗೂ ಅದನ್ನ ಕಟ್ಟಾಕಕ್ಕಾಗಲ್ಲ. ಸೊ ನಿಮ್ಮ ಫೇವರೇಟ್ ಫ್ರೆಂಡ್ ರಕ್ಷಿತಾ ಅವರು? ಇಲ್ಲ, ಫೇವರೇಟ್ ಅಂತ ಏನಿಲ್ಲ ಸರ್, ಎಲ್ಲರ ತರದೇ. ಅಲ್ಲೇ ಹೋದ್ಮೇಲೆ ಪರಿಚಯ ಆದಂತ ಹುಡುಗಿ, ಚೆನ್ನಾಗಿ ಆಡ್ತಿದ್ದೆಲ್ಲ, ಸೂಪರ್ ಆಗಿ ಆಡ್ತಿದ್ದೆ. ಆಚೆನೂ ಒಳ್ಳೆ ಹೆಸರಿದೆ, ಆಡ್ಲಿ, ಚೆನ್ನಾಗಿ ಆಡ್ಲಿ. ಮನೇಲಿ ಇದ್ದಾಗ ಯಾಕೆ ಮತ್ತೆ ರಕ್ಷಿತಾ ಅವ್ರಿಗೂ ನಿಮ್ಗೆ ಅವಾಗ ಪದೇ ಪದೇ ಜಗಳ ಆಗ್ತಾ ಇದೆ? ನೀವು ಆ ಮನೇಲಿ ಇದ್ದಾಗ ಮಾತ್ರ ಅದಂಗ ಆಗುತ್ತೆ. ಆಚೆ ಬಂದ್ಮೇಲೆ ಅದೇನು ಅಲ್ಲೇನು ನಾನೇನು ನನ್ನ ಇಡೀ ಜೀವನದ ಜನ್ಮವೈರಿಗಳಲ್ಲ ಅವ್ರು ಯಾರು, ಆಟದಲ್ಲಿ ನನ್ನ ಆಪೋಸಿಟ್ ಅಷ್ಟೇ ಅವರು. ಅವಾಗ ಅಲ್ಲಿ ಆ ತರದ್ದು ಆಗ್ತಿತ್ತು. ಈಗ ಆಚೆ ಬಂದ್ಮೇಲೆ ನನಗೂ ಅದಕ್ಕೆ ಏನಿದೆ, ಅದೊಂದು ಆಟಕ್ಕೆ, ಆ ಸನ್ನಿವೇಶಕ್ಕೆ, ಆ ಟೈಮಲ್ಲಿ ಹಂಗೆ ಆಗಿದ್ದಷ್ಟೇ. ಈಗ ಅಲ್ಲಿ ಬಂದ್ಮೇಲೆ ನಂಗೆ ಅಷ್ಟು ಜನನು ಪರಿಚಯಿಸ್ತಾರೆ, ಅಷ್ಟು ಜನರು ಸ್ನೇಹಿತರೆ. ಒಬ್ರು ಸ್ವಲ್ಪ ಜಾಸ್ತಿ, ಒಬ್ರು ಕಮ್ಮಿ, ಬಟ್ ಸ್ನೇಹಿತರೆ. ನೀವು ಬಿಗ್ ಬಾಸ್ ಹೋದಾಗ ನಿಮ್ಮನೆಯವರು ಅಂದ್ರೆ ಮೇಡಮ್ ನ ಮಗನ ನೋಡ್ತಾ ಇದ್ವಿ, ಎಷ್ಟೊಂದು ಖುಷಿ ಆಗ್ತಾ ಇದ್ರು. ಸೊ ಪ್ರತಿ ಎಪಿಸೋಡ್ ಮಿಸ್ ಮಾಡದೆ ನೋಡ್ತಾ ಇದೀವಿ ಅನ್ನುವಂಥದ್ದು, ಅವ್ರ ಸಪೋರ್ಟ್ ಎಲ್ಲ ಹೇಗಿತ್ತು ಸರ್? ಇಡೀ ಕರ್ನಾಟಕನೇ ನೋಡುವಾಗ ಅವ್ರ ಮನೆಯವರಿದ್ದಾಗ ಅವ್ರು ನೋಡದೇ ಇರ್ತಾರೆ ಸರ್. ಅವ್ರ ಸಪೋರ್ಟ್ ಎಷ್ಟಿತ್ತು ಅಂತ ನಂಗೆ ಗೊತ್ತಿಲ್ಲ ಸರ್, ಒಳಗಡೆ ಇನ್ಫಾರ್ಮೇಶನ್ ಬರ್ತಿರ್ಲಿಲ್ಲ, ಗೊತ್ತಿಲ್ಲ ಸರ್. ಬಟ್ ಖುಷಿ ಇದೆ ಅಂತ ಮಾತ್ರ ಸ್ಟಾರ್ಟಿಂಗ್ ಗೊತ್ತಿತ್ತು. ಆಮೇಲೆ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಒಳಗೆ ಇನ್ಫಾರ್ಮೇಶನ್ ಬರೋದಿಲ್ಲ. ಮೇಡಮ್ ಸುದೀಪ್ ಸರ್ ಬಿಗ್ ಫ್ಯಾನ್ ಅಂತ ಕೇಳ್ಪಟ್ಟೆ, ನಿಜ? ಅವ್ರಿಗೆ ಇಷ್ಟ, ನಮ್ಮ ಮಿಸಸ್ ಅವ್ರಿಗೆ ಸರ್ ಇಷ್ಟ, ತುಂಬಾ ಇಷ್ಟ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅದೆಲ್ಲ ಇಷ್ಟ. ಹೌದು. ಬಿಗ್ ಬಾಸ್ ಮನೇಲಿ ಏನ್ ಮಿಸ್ ಮಾಡ್ಕೋತಿದ್ರೆ ಇದು? ನಾನು ಎಲ್ಲ ಕೆಲವು ಹ್ಯಾಪಿನೆಸ್ಗಳು ಮಿಸ್ ಮಾಡ್ಕೋತಿದ್ದೆ. ಈಗ ಹೊರಗಡೆ ಬಂದ್ಮೇಲೆ ಎಲ್ಲ ಮತ್ತೆ ರಿಕವರಿ ಮಾಡ್ಕೋತಾ ಇದೀನಿ ಸರ್, ದೇವರಣಿಗೂ ರಿಕವರಿ ಮಾಡ್ಕೋತಾ ಇದೀನಿ. ನೋಡಿ, ವಾಚ್ ಕಟ್ಟಕ್ ಆಗ್ತಿರ್ಲಿಲ್ಲ, ನಂಗೆ ವಾಚ್ ಕಟ್ಟಲೇಬೇಕು ಯಾವಾಗ್ಲೂ. ಇದು ಅದ್ರಲ್ಲಿ ಒಂದು ರಿಕವರಿ. ನಿಜ, ಇಂಥದ್ದು 100 ಇದೆ.
ಹ್ಞೂ ಸರ್. ನನ್ನ ಮಗ ಅಂದ್ರೆ ಇಷ್ಟ, ನನ್ನ ವೈಫ್ ಇಷ್ಟ, ನನ್ನ ನಾಯಿ, ನನ್ನೊಂದು ರಾಣ ಅಂತ ರಾಟ್ ವೀಲರ್ ಇದೆ, ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗ ನನ್ನ ವೈಫ್ ಅವರು ಬೇರೆ ಬೇರೆ ಒಂದಷ್ಟು ಪರಿಚಯಸ್ಥರಿದ್ದಾರೆ. ಈಗ ಅವ್ರ ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ನನ್ನ ಮಗನಿಗೆ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಟ್ಯೂಷನ್ ಮೇಟ್ಸ್ ಇದ್ದಾರೆ, ರೋಡಲ್ ಫ್ರೆಂಡ್ಸ್ ಇದ್ದಾರೆ. ನನ್ನ ರಾಣ ಅಂತ ರಾಟ್ ವೀಲರು, ಅದು ಒನ್ ಮ್ಯಾನ್ ಡಾಗ್ಗಳು. ಅವನು ಪ್ರಪಂಚದಲ್ಲಿ ಯಾರಾದ್ರೂ ತುಂಬಾ ನಂಬಿದ್ರೆ ಒಬ್ಬನೇ ಒಬ್ಬ ಇಡೀ ಜೀವನಕ್ಕೆ ಇವನೇ ನನ್ನ ಪ್ರೀತಿ ಅಥವಾ ನನ್ನ ಯಜಮಾನ ಅಂದ್ರೆ ಅದು ನಾನೊಬ್ಬನೇ. ಅವನನ್ನ ತುಂಬಾ ಅವನ ಜೊತೆ ಟೈಮ್ ಕಳಿತಾನೆ. ಸಾರಿ ಮಗನೇ, ತುಂಬಾ ದಿನ ಇರ್ಲಿಲ್ಲ ನನ್ನ ಜೊತೆ ಅಂತ. ಹೌದು ಸರ್. ಮೊದಲು ನೀವು ಹಸುರಾಗಿ ಸಿಕ್ಕಾಪಟ್ಟೆ ಆರ್ಭಟ ಮಾಡ್ತಾ ಇದ್ರಿ. ಸೊ ಎಲ್ಲೊಂದ್ ಕಡೆ ನಿಮ್ಗೆ ಅನ್ಸಿತ್ತಾ ಕ್ಯಾಪ್ಟನ್ ಆಗ್ಬೇಕಿತ್ತು ನಾನು ಅಂತ? ಸರ್ ಎಲ್ಲರಿಗೂ ಅನ್ಸುತ್ತೆ, ಯಾರ ಕ್ಯಾಪ್ಟನ್ ನಿಮ್ಗೀಗ ಈ ಚಾನೆಲ್ ಗೆಡ್ಡಾಗಬೇಕು ಅನ್ಸಲ್ವಾ? ನನ್ಗೂ ಹಂಗ ಅನ್ಸುತ್ತೆ. ಆಗ್ಬೇಕಲ್ಲ, ಹಣೆಯಲ್ಲಿ ಇರ್ಬೇಕಲ್ಲ ಎಲ್ಲಾನು. ಇತ್ತು. ನೀವು ಕೊನೆಗೆ ಒಂದಿನ ಆಗದೆ ಹಂಗೆ ರಿಟೈರ್ಡ್ ಆಗ್ತಿರಲ್ಲ, ಹಂಗೆ ರಿಟೈರ್ಡ್ ಆದ ಅನ್ಸುತ್ತೆ.